ನಮಸ್ಕಾರ ಸ್ನೇಹಿತರೆ. ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಒಂದು ಎದ್ದಿದೆ. ಎಐಎಡಿಎಂಕೆಯ 5 ಜನ ಮಾಜಿ ಸಚಿವರು, 15ಕ್ಕೂ ಹೆಚ್ಚು ಮಾಜಿ ಶಾಸಕರ ಜೊತೆಗೆ ನೂರಾರು ಕಾರ್ಯಕರ್ತರು ದಿಢೀರ್ ಅಂತ ಪಾರ್ಟಿ ಚೇಂಜ್ ಮಾಡಿದ್ದಾರೆ. ಸಿ ವಿಜಯಭಾಸ್ಕರ್, ಎಂಆರ್ ವಿಜಯಭಾಸ್ಕರ್, ಎಂಎಸ್ಎಂ ಆನಂದನ್ ಮತ್ತೆ ಎಸ್ ಮಲವರ್ತಿ ಇವರೆಲ್ಲ ಯಾರು ಗೊತ್ತಾ? ನಿನ್ನೆವರೆಗೂ ಜಯಲಲಿತಾ ಪಾರ್ಟಿ ಎಐಎಡಿಎಂಕೆ ಕೋಟೆಯ ಕಾವಲುಗಾರರಾಗಿದ್ದ ಪ್ರಭಾವಿ ನಾಯಕರು. ಆದರೆ ಇವತ್ತು ಇವರೆಲ್ಲ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರ ಟಿವಿಕೆ ಪಾರ್ಟಿ ಅಫಿಷಿಯಲ್ ಮೆಂಬರ್ಸ್. ಇವರೆಲ್ಲ ಇವಾಗಲೇ ಯಾಕೆ ವಿಜಯ್ ಪಾರ್ಟಿ ಸೇರ್ಕೊಳ್ತಿದ್ದಾರೆ ಅನ್ನೋದರ ಇಂದಿನ ಅಸಲಿ ರಾಜಕೀಯ ಕುತಂತ್ರ ಏನು ಅನ್ನೋದು ಇನ್ನೊಂದು 5 ನಿಮಿಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಆ ಅಸಲಿ ಕಾರಣ ಕೇಳಿದ್ರೆ ವಿಜಯ್ ಅವರು ಆಡ್ತಿರೋ ಚದುರಂಗದ ಆಟ ಯಾವ ಲೆವೆಲ್ಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಅದಕ್ಕೂ ಮೊದಲು ಟಿವಿಕೆ ಪಾಳೆಯ ಈ ಇಡೀ ಪ್ಲಾನ್ ಅನ್ನ ಎಷ್ಟು ಸೈಲೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದೆ ಅನ್ನೋದನ್ನ ಒಂದು ಸಲ ಗಮನಿಸಿ. ಎಡಪ್ಪಾಡಿ ಪಳನಿಸ್ವಾಮಿ ಅವರ ಕ್ಯಾಂಪ್ಗೆ ಈ ಆಪರೇಷನ್ನ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಕರೂರು ಮತ್ತು ಪುದುಕೋಟೆಯಿಂದ ನೂರಾರು ಕಾರ್ಯಕರ್ತರನ್ನ ಬಸ್ ಹತ್ತಿಸಿ ಯಾವುದೇ ಸದ್ದು ಗದ್ದಲ ಇಲ್ಲದೆ ಸೀದಾ ಚೆನ್ನೈನ ಬಳಿ ಇರೋ ಮಾಮಲ್ಲಾಪುರಂ ರೆಸಾರ್ಟ್ ಒಳಗೆ ಶಿಫ್ಟ್ ಮಾಡಿ ಎಐಎಡಿಎಂಕೆ ಹೈಕಮಾಂಡ್ಗೆ ಎಚ್ಚರ ಆಗೋಷ್ಟರಲ್ಲಿ ಇಡೀ ಪಡೆಯೇ ಟಿವಿಕೆ ಪಾರ್ಟಿ ಸೇರಿಯಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಡಿಎಂಕೆ ನಾಯಕ ಎಂಕೆ ಅಳಗಿರಿ ಮಗಳು ಕಯಲ್ವಿಳಿ ಕೂಡ ಟಿವಿಕೆ ಸೇರಿ ಎಲ್ಲರಿಗೂ ದೊಡ್ಡ ಶಾಕ್ ಕೊಟ್ಟಿದ್ರು. ಈಗ ಈ ಎಐಎಡಿಎಂಕೆ ನಾಯಕರ ಸರದಿ. ವಿರೋಧ ಪಕ್ಷದವರೆಲ್ಲ ಇದನ್ನ ಪಕ್ಕಾ ಕುದುರೆ ವ್ಯಾಪಾರ ಅಂತ ಬಾಯ್ಬಡ್ಕೊಂತ ಇದ್ರೆ ಟಿವಿಕೆ ಅವರು ಮಾತ್ರ ಇದು ನಮ್ಮ ರಾಜಕೀಯ ಚಾಣಕ್ಯ ನೀತಿ ಅಂತ ಹೇಳ್ಕೊಳ್ತಿದ್ದಾರೆ. ಬಟ್ ರಾಜಕೀಯದ ಡೈಲಾಗ್ಗಳನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಅಸಲಿ ಮ್ಯಾಟರ್ ಏನು ಅನ್ನೋದನ್ನ ನೋಡಿದ್ರೆ ನಿನ್ನೆ ಮೊನ್ನೆ ಎಷ್ಟೇ ಹುಟ್ಟಿದ ಪಾರ್ಟಿಯೊಂದು ರಾತ್ರೋರಾತ್ರಿ ಇಡೀ ರಾಜ್ಯವನ್ನೇ ಶೇಕ್ ಮಾಡೋ ರೇಂಜ್ಗೆ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ವಿಜಯ್ ಅವರಿಗೆ ತಮಿಳುನಾಡು ರಾಜಕೀಯದ ರಿಯಾಲಿಟಿ ತುಂಬಾ ಚೆನ್ನಾಗಿ ಗೊತ್ತಿದೆ. ಬರೀ ಸಿನಿಮಾ ಗ್ಲಾಮರ್ ಮತ್ತು ಫ್ಯಾನ್ಸ್ ನ ಇಟ್ಕೊಂಡೆ ಪ್ರತಿ ಸಲಾನು ಎಲೆಕ್ಷನ್ ಗೆಲ್ಲೋಕಾಗಲ್ಲ ಅನ್ನೋದು ಕಮಲ್ ಹಾಸನ್ ಹಾಗೂ ವಿಜಯಕಾಂತ್ ಅವರ ಪಾರ್ಟಿಗಳು ಫ್ಲಾಪ್ ಆಗಿದ್ದನ್ನ ನೋಡಿ ಅವರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಇದರ ಹಿಂದಿನ ಲೆಕ್ಕಾಚಾರ ತುಂಬಾ ಸಿಂಪಲ್. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಅಂದ್ರೂ 300ಕ್ಕೂ ಹೆಚ್ಚು ವೋಟಿಂಗ್ ಬೂತ್ಗಳಿರುತ್ತೆ. ಪ್ರತಿಯೊಂದು ಬೂತ್ಗೂ ಅಲ್ಲಿನ ಲೋಕಲ್ ಪಾಲಿಟಿಕ್ಸ್ ಮತ್ತು ಜಾತಿ ಲೆಕ್ಕಾಚಾರ ಗೊತ್ತಿರೋ ಪಕ್ಕ ನುರಿತ ಕಾರ್ಯಕರ್ತರೇ ಬೇಕು. ಹೊಸಬರನ್ನ ತಂದು ಅವರಿಗೆ ಟ್ರೈನಿಂಗ್ ಕೊಟ್ಟು ಈ ಮಟ್ಟದ ಬೃಹತ್ ನೆಟ್ವರ್ಕ್ ಕಟ್ಟೋಕೆ ಕನಿಷ್ಠ 15ರಿಂದ 20 ವರ್ಷಗಳೇ ಬೇಕು. ಹೀಗಾಗಿಯೇ ವಿಜಯ್ ಅವರು ಬೇರೆ ನಟರಂತೆ ಫೇಲ್ ಆಗೋ ಈ ಟ್ರ್ಯಾಪ್ಗೆ ಬೀಳದೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಹೊಸಬರನ್ನ ಹುಡುಕೋ ಬದಲು ಎಐಎಡಿಎಂಕೆ ಪಾರ್ಟಿಲಿ ಅಸಮಾಧಾನಗೊಂಡು ಕೂತಿದ್ದ ಪ್ರಭಾವಿ ನಾಯಕರುಗಳಿಗೇನೆ ಡೈರೆಕ್ಟ್ ಆಗಿ ಗಾಳ ಹಾಕಿದ್ದಾರೆ. ಇದರರ್ಥ ಎಲೆಕ್ಷನ್ಗಾಗಿ ಕಷ್ಟಪಟ್ಟು ಹೊಸ ಸೈನ್ಯ ಕಟ್ಟೋ ಬದಲು ಶತ್ರು ಪಾಳಯದಲ್ಲಿ ವರ್ಷಗಳಿಂದ ಪಳಗಿರೋ ರೆಡಿಮೇಡ್ ಬೂತ್ ಸೈನ್ಯವನ್ನೇ ವಿಜಯ್ ನೇರವಾಗಿ ತಮ್ಮದಾಗಿಸಿಕೊಂಡಿದ್ದಾರೆ. ಹೊರಗಡೆ ಜನ ಏನೇ ಟೀಕೆ ಮಾಡಿದ್ರು, ಮೀಡಿಯಾದವರು ಏನೇ ಹೇಳಿದ್ರು ವಿಜಯ್ಗೆ ಯಾವುದೇ ಟೆನ್ಷನ್ ಇಲ್ಲ. ಅವರ ಫೋಕಸ್ ಏನಿದ್ರು ತಳಮಟ್ಟದ ವೋಟ್ ಬ್ಯಾಂಕ್ ಅನ್ನ ತಮ್ಮ ತೆಕ್ಕೆಗೆ ತಗೊಳ್ಳೋದು ಮಾತ್ರ. ವಿಜಯ್ ಅವರ ಈ ಸೈಲೆಂಟ್ ಆಪರೇಷನ್ ಶುರುವಾಗಿದ್ದೇ ತಡ. ಇದರ ಅತಿ ದೊಡ್ಡ ಹೊಡೆತ ಬಿದ್ದಿರೋದು ಮಾತ್ರ ಎಐಎಡಿಎಂಕೆ ಪಾಳಯಕ್ಕೆ. ಗೆಳೆಯರೆ, ಒಂದು ಸಲ ನೀವೇ ಯೋಚನೆ ಮಾಡಿ ನೋಡಿ. ಬರೋಬ್ಬರಿ 15 ಜನ ಮಾಜಿ ಶಾಸಕರು ಜೊತೆಗೆ 5 ಜನ ಮಾಜಿ ಸಚಿವರು ಒಟ್ಟೊಟ್ಟಿಗೆ ತಮ್ಮದೇ ಪಕ್ಷಕ್ಕೆ ಗುಡ್ ಬಾಯ್ ಹೇಳ್ತಾರೆ ಅಂದ್ರೆ ಅದರ ಅರ್ಥ ಏನು? ಇದು ಸುಮ್ಮನೆ ರಾತ್ರೋರಾತ್ರಿ ಆದ ಆಕಸ್ಮಿಕ ಘಟನೆ ಅಂತೂ ಖಂಡಿತ ಅಲ್ಲ. ಜಯಲಲಿತಾ ಅವರ ನಿಧನದ ನಂತರ ಶುರುವಾದ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ಓ ಪನ್ನೀರ್ಸೆಲ್ವಂ ನಡುವಿನ ಅಧಿಕಾರದ ಗುದ್ದಾಟ ಈ ಬೃಹತ್ ದ್ರಾವಿಡ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿತ್ತು. ಇತ್ತೀಚೆಗೆ ನಡೆದ 2024ರ ಲೋಕಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಒಂದೇ ಒಂದು ಸ್ಥಾನವನ್ನು ಗೆಲ್ಲದೆ ಸಂಪೂರ್ಣವಾಗಿ ಮಣ್ಣು ಮುಕ್ಕಿದ್ದು ಪಕ್ಷದ ಕಾರ್ಯಕರ್ತರಲ್ಲಿ ತೀವ್ರ ಹತಾಶೆ ಮೂಡಿಸಿತ್ತು. ಇದರ ಜೊತೆಗೆ ಕೇಂದ್ರದ ಆಡಳಿತ ಪಕ್ಷದೊಂದಿಗಿನ ಮೈತ್ರಿಯನ್ನ ಮುರಿದುಕೊಂಡ ನಂತರ ಪಕ್ಷಕ್ಕೆ ಯಾವುದೇ ಸ್ಪಷ್ಟವಾದ ಸೈದ್ಧಾಂತಿಕ ದಿಕ್ಕು ಅಥವಾ ಎದುರಾಳಿಗಳನ್ನು ಸಮರ್ಥವಾಗಿ ಎದುರಿಸೋ ಬಲಿಷ್ಠ ನಾಯಕತ್ವವೇ ಇಲ್ಲದಂತಾಯಿತು. ದಶಕಗಳ ಕಾಲ ಅಧಿಕಾರ ಅನುಭವಿಸಿದ್ದ ಈ ನಾಯಕರಿಗೆ ತಳಮಟ್ಟದಲ್ಲಿ ಪಕ್ಷದ ಅಸ್ತಿತ್ವವೇ ಕರಗಿ ಹೋಗ್ತಿರೋದು ಸ್ಪಷ್ಟವಾಗಿ ಅರಿವಾಗಿದೆ. ಸತತ ಸೋಲುಗಳಿಂದ ಕಂಗೆಟ್ಟಿರೋ ಈ ನಾಯಕರಿಗೆ ತಮ್ಮ ರಾಜಕೀಯ ಭವಿಷ್ಯವನ್ನ ಉಳಿಸ್ಕೊಳ್ಳೋಕೆ ವಿಜಯ್ ಅವರ ಟಿವಿಕೆ ಪಾರ್ಟಿಗೆ ಸೇಫ್ ಆಗಿ ಜಂಪ್ ಆಗ್ತಿದ್ದಾರೆ. ಬರೀ ವಿಜಯ್ ಅವರ ಮೇಲಿನ ಅಭಿಮಾನಕ್ಕಿಂತ ಇದು ಮುಳುಗುತ್ತಿರೋ ಹಡಗಿಂದ ಎಸ್ಕೇಪ್ ಆಗೋ ಪ್ಲಾನ್ ಅಷ್ಟೇ.
ರಾಜಕೀಯದಲ್ಲಿ ಕಾಲ ಬದಲಾದ ಹಾಗೆ ನಾವು ಅಪ್ಡೇಟ್ ಆಗದೆ ಹೋದ್ರೆ ಎಂಥ ದೊಡ್ಡ ಪಕ್ಷವಾದರೂ ಏನಾಗುತ್ತೆ ಅನ್ನೋದಕ್ಕೆ ಇದೇ ತಾಜಾ ಉದಾಹರಣೆ. ಆದರೆ ಎಐಎಡಿಎಂಕೆಯ ಈ ನಾಯಕತ್ವದ ವೈಫಲ್ಯ ಕೇವಲ ಚೆನ್ನೈಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಇಡೀ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಪಕ್ಷದ ಉಸಿರನ್ನೇ ಶಾಶ್ವತವಾಗಿ ನಿಲ್ಲಿಸೋ ಮಟ್ಟಿಗೆ ತಂದು ನಿಲ್ಲಿಸಿದೆ. ಟಿವಿಕೆ ಪಕ್ಷಕ್ಕೆ ಹೊಸದಾಗಿ ಸೇರ್ಪಡೆಯಾದವರ ಲಿಸ್ಟ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಸಿ ವಿಜಯಭಾಸ್ಕರ್ ಮತ್ತು ಎಂಆರ್ ವಿಜಯಭಾಸ್ಕರ್ ಇವರೇನೋ ಸುಮ್ಮನೆ ಹೆಸರಿಗೆ ಮಾತ್ರ ಇರೋ ನಾಯಕರಲ್ಲ. ಈ ಹಿಂದಿನ ಸರ್ಕಾರಗಳಲ್ಲಿ ಇಡೀ ಆಡಳಿತ ಯಂತ್ರವನ್ನೇ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ ಪವರ್ಫುಲ್ ನಾಯಕರಿವರು. ಆದರೆ ಈ ಅಪಾರ ಅಧಿಕಾರದ ಜೊತೆಯಲ್ಲೇ ಇವರುಗಳ ಮೇಲೆ ಭ್ರಷ್ಟಾಚಾರ ನಿಗ್ರಹ ದಳದ ತೂಗುಗತ್ತಿ ಕೂಡ ನೇತಾಡ್ತಿತ್ತು. ಕೋಟ್ಯಾಂತರ ರೂಪಾಯಿಗಳ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿರೋ ಗಂಭೀರ ಆರೋಪಗಳನ್ನು ಹೊತ್ತಿದ್ದ ಈ ನಾಯಕರಿಗೆ ಈಗ ಜೈಲು ಪಾಲಾಗೋ ಭೀತಿಯಿಂದ ಪಾರಾಗೋಕೆ ಆಡಳಿತ ಪಕ್ಷದ ರಕ್ಷಣೆಯ ಕವಚ ಅನಿವಾರ್ಯವಾಗಿತ್ತು. ಇದೇ ಸಮಯಕ್ಕೆ ಸರಿಯಾಗಿ ಎದುರಾಳಿ ಪಾಳೆಯದ ಅತಿದೊಡ್ಡ ಶಕ್ತಿಯಾಗಿದ್ದ ಕೊಂಗು ಮತ್ತು ಮುಕ್ಕಳತೋರ್ ಭಾಗದ ಆರ್ಥಿಕ ಹಾಗೂ ಜಾತಿ ಲೆಕ್ಕಾಚಾರವನ್ನು ಒಡೆಯೋಕೆ ಟಿವಿಕೆ ಪಕ್ಷಕ್ಕೂ ಇವರ ಅಗತ್ಯವಿತ್ತು. ಜೈಲಿನಿಂದ ತಪ್ಪಿಸಿಕೊಳ್ಳೋ ಅನಿವಾರ್ಯತೆ ಮತ್ತೆ ವಿರೋಧ ಪಕ್ಷವನ್ನು ಹೆಣೆಯೋ ತಂತ್ರಗಾರಿಕೆಯ ಈ ಪಕ್ಕಾ ಒಪ್ಪಂದವೇ ಈಗ ಫಲಿತಾಂಶ ನೀಡುತ್ತಿದೆ. ಇವರ ಜೊತೆಗೆ ಎಂಎಸ್ಎಂ ಆನಂದನ್ ಹಾಗೂ ಎಸ್ ಮಲವರ್ತಿ ಅವರಂಥ ಸೀನಿಯರ್ ನಾಯಕರು ಕೂಡ ಆ ಲಿಸ್ಟ್ನಲ್ಲಿದ್ದಾರೆ. ಎಂಎಸ್ಎಂ ಆನಂದನ್ ಅವರ ಕೇವಲ ಒಬ್ಬ ಸಾಮಾನ್ಯ ಮಾಜಿ ಸಚಿವರಲ್ಲ, ಬದಲಾಗಿ ತಿರುಪೂರ್ನಂತಹ ಬೃಹತ್ ಕೈಗಾರಿಕಾ ಜಿಲ್ಲೆಯಲ್ಲಿ ತಮ್ಮದೇ ಆದ ಬಿಗಿ ಹಿಡಿತ ಹೊಂದಿರೋ ಪ್ರಭಾವಿ ನಾಯಕ. ಇನ್ನು ಎಸ್ ಮಲವರ್ತಿ ಅವರ ವಿಷಯಕ್ಕೆ ಬಂದರೆ ಇದರ ಹಿಂದಿರೋ ತಂತ್ರಗಾರಿಕೆ ಎಂಥವರನ್ನು ಬೆರಗುಗೊಳಿಸುತ್ತೆ. ಮಲವರ್ತಿ ಅವರು ಈ ಹಿಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿದ್ದರು. ಮಾತ್ರವಲ್ಲದೆ ಸಾಕ್ಷಾತ್ ಜಯಲಲಿತಾ ಅವರ ಪ್ರತಿನಿಧಿಸುತ್ತಿದ್ದ ಶ್ರೀರಂಗಂ ಕ್ಷೇತ್ರದಿಂದಲೇ ಗೆದ್ದು ಬಂದಿದ್ದ ನಾಯಕಿ. ಅಂದರೆ ವಿಜಯ್ ಅವರು ಕೇವಲ ಒಬ್ಬ ನಾಯಕಿಯನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡಿಲ್ಲ, ಬದಲಾಗಿ ಜಯಲಲಿತಾ ಅವರ ಅತಿ ದೊಡ್ಡ ರಾಜಕೀಯ ಪರಂಪರೆಯ ಸಂಕೇತವನ್ನೇ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ತಿರುಪೂರ್ನಿಂದ ಹಿಡಿದು ಕಾವೇರಿ ನದಿ ಪಾತ್ರದವರೆಗೂ ವ್ಯಾಪಿಸಿರೋ ಈ ಬೃಹತ್ ಜಾತಿ ಸಮೀಕರಣ ಮತ್ತು ಭದ್ರವಾದ ಮತ ಬ್ಯಾಂಕ್ ಅನ್ನ ಒಂದೇ ಬಾರಿಗೆ ತಮ್ಮ ತೆಕ್ಕೆಗೆ ತಗೊಳ್ಳೋ ಮೂಲಕ ವಿಜಯ್ ಅವರು ಎದುರಾಳಿಗಳ ನಿದ್ದೆ ಕೆಡಿಸಿದ್ದಾರೆ. ಬಟ್ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋಕಂತಾನೆ ಇಂಥ ಘಟಾನುಘಟಿ ನಾಯಕರು ಒಂದು ಪಕ್ಷ ಬಿಟ್ಟು ಹೊರಗೆ ಬರ್ತಾರಂದ್ರೆ ಅವರು ಖಂಡಿತ ಒಂಟಿಯಾಗಿ ಬರೋದಿಲ್ಲ. ಬದಲಾಗಿ ತಮ್ಮ ಜೊತೆಗೆ ಆಯಾ ಭಾಗದ ಇಡೀ ಕಾರ್ಯಕರ್ತರ ಪಡೆಯನ್ನೇ ಮತ್ತು ಸಂಪೂರ್ಣ ಅಧಿಕಾರದ ಹಿಡಿತವನ್ನೇ ಬುಡ ಸಮೇತ ಎಳೆದುಕೊಂಡು ಬರ್ತಾರೆ. ಚುನಾವಣೆಯ ಟೈಮಲ್ಲಿ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ಓಡಾಡಿ ವೋಟ್ ತಂದು ಕೊಡೋ ಅಸಲಿ ಶಕ್ತಿಗಳೇ ಇವರು. ಒಮ್ಮೆ ನೀವೇ ಲೆಕ್ಕ ಹಾಕಿ ನೋಡಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಬೂತ್ ಮಟ್ಟದಲ್ಲಿ ನಾಯಕನನ್ನಾಗಿ ಬೆಳೆಸಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಹಳ್ಳಿಗೆ ಹೋಗಿ ಪಕ್ಷದ ಸಿದ್ಧಾಂತ ತಿಳಿಸಿ ಅವನನ್ನ ಟ್ರೈನ್ ಮಾಡೋಕೆ ವರ್ಷಗಳೇ ಬೇಕು. ಜೊತೆಗೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಕೂಡ ಖರ್ಚಾಗುತ್ತೆ. ಆದರೆ ಟಿವಿಕೆ ಇಲ್ಲಿ ಬಳಸಿದ್ದು ಬೇರೆಯದ್ದೇ ಆದ ಮಾಸ್ಟರ್ ಪ್ಲಾನ್. ಎಐಎಡಿಎಂಕೆ ಪಕ್ಷದ ಒಳಗಿದ್ದ ಅಸಮಾಧಾನವನ್ನೇ ಅವರು ತಮ್ಮ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡು ಯಾವುದೇ ಆರಂಭಿಕ ಶ್ರಮ ಇಲ್ಲದೆ ಆಗಲೇ ಚುನಾವಣೆ ಅನ್ನೋ ಯುದ್ಧದಲ್ಲಿ ಪಳಗಿದ್ದ ನೂರಾರು ಕಾರ್ಯಕರ್ತರನ್ನ ರಾತ್ರೋರಾತ್ರಿ ತಮ್ಮ ಪಡೆಗೆ ಸೇರಿಸಿಕೊಂಡು ಬಿಟ್ಟಿದ್ದಾರೆ. ಇವರೆಲ್ಲ ಪ್ರತಿಯೊಂದು ಮನೆಯ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅವರ ಜಾತಿ ಲೆಕ್ಕಾಚಾರ ಏನು, ಅವರು ಯಾವ ಪಾರ್ಟಿಗೆ ಒಲವು ತೋರಿಸ್ತಾರೆ ಅನ್ನೋದನ್ನ ಬೆರಳ ತುದಿಯಲ್ಲಿ ಇಟ್ಕೊಂಡಿರೋ ಪಕ್ಕಾ ಗ್ರೌಂಡ್ ಲೆವೆಲ್ ಸ್ಟ್ರಾಟಜಿಸ್ಟ್ಗಳು. ಸೊ ನಾವು ನೀವೆಲ್ಲ ಇಲ್ಲಿ ಕೂತು ಇದು ಕುದುರೆ ವ್ಯಾಪಾರ, ರಾಜಕೀಯದಲ್ಲಿ ನೈತಿಕತೆನೇ ಸತ್ತು ಹೋಗಿದೆ ಅಂತ ಮಾತಾಡ್ಬೋದು. ಆದರೆ ರಿಯಲ್ ಪಾಲಿಟಿಕ್ಸ್ನಲ್ಲಿ ನೈತಿಕತೆಗಿಂತ ಗೆಲ್ಲೋ ತಂತ್ರಗಾರಿಕೆ ಮತ್ತು ಅಸ್ತಿತ್ವ ಉಳಿಸಿಕೊಳ್ಳೋದೇ ಬಹಳ ಮುಖ್ಯ ಆಗುತ್ತೆ. ಹಳೆಯ ಪಕ್ಷದ ನಾಯಕರ ನಿರ್ಲಕ್ಷ್ಯವನ್ನೇ ಟಿವಿಕೆ ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೊಳ್ತು ಅಂದರೆ ಒಂದೇ ಒಂದು ರೂಪಾಯಿ ಬಂಡವಾಳ ಹಾಕದೆ ಆ ಪಕ್ಷದ ಫಿಕ್ಸ್ಡ್ ಡೆಪಾಸಿಟ್ ನೇರವಾಗಿ ತಮ್ಮ ಅಕೌಂಟ್ಗೆ ಬಂದು ಬೀಳೋ ಹಾಗೆ ಮಾಡಿಕೊಂಡಿದೆ. ಒಬ್ಬ ಸ್ಟಾರ್ ನಟ ವೇದಿಕೆ ಏರಿ ಭಾಷಣ ಮಾಡ್ತಾರೆ ಅಂದರೆ ಅಲ್ಲಿ ಲಕ್ಷಾಂತರ ಜನ ಸೇರೋದು ದೊಡ್ಡ ವಿಷಯನೇ ಅಲ್ಲ. ಆದರೆ ಆ ಸೇರಿರೋ ಜನಸ್ತೋಮವನ್ನ ಎಲೆಕ್ಷನ್ ದಿನ ಕರೆಕ್ಟಾಗಿ ವೋಟಿಂಗ್ ಬೂತ್ವರೆಗೂ ಕರ್ಕೊಂಡೋಗಿ ವೋಟ್ ಹಾಕಿಸ್ಬೇಕಲ್ಲ, ಅದಕ್ಕೆ ಒಂದು ಬಲಿಷ್ಠವಾದ ತಳಮಟ್ಟದ ರಾಜಕೀಯ ಸಂಘಟನೆ ಬೇಕೇ ಬೇಕಾಗುತ್ತೆ. ಎಂಎಸ್ಎಂ ಆನಂದನ್ ಮತ್ತು ಎಸ್ ಮಲವರ್ತಿ ಅವರಂಥ ಘಟಾನುಘಟಿ ನಾಯಕರನ್ನ ಟಿವಿಕೆ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿದ್ದರ ಹಿಂದಿನ ಅಸಲಿ ಗುಟ್ಟೆ ಇದು ಬರೀ ನಾಯಕರ ಸೇರ್ಪಡೆ ಖಂಡಿತ ಅಲ್ಲ, ಇದೊಂದು ಪಕ್ಕಾ ನಿಷ್ಠೂರವಾದ ರಾಜಕೀಯ ತಂತ್ರಗಾರಿಕೆ. ಈ ಹಳೆಯ ನಾಯಕರು ಟಿವಿಕೆಯ ಪಾಲಿಗೆ ಯಾಕೆ ಅಷ್ಟು ಮುಖ್ಯ ಆಗ್ತಾರೆ ಗೊತ್ತಾ? ಈ ಪಳಗಿದ ನಾಯಕರಿಗೆ ಚುನಾವಣೆಯ ಪಕ್ಕಾ ತಂತ್ರಗಾರಿಕೆಗಳು ಚೆನ್ನಾಗಿ ಗೊತ್ತಿದೆ. ವೋಟ್ ಬ್ಯಾಂಕ್ ಲೆಕ್ಕಾಚಾರ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಗ್ರೌಂಡ್ ರಿಯಾಲಿಟಿ ಇವ್ರಿಗೆ ತಿಳಿದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎದುರಾಳಿಗಳನ್ನ ಬೂತ್ ಮಟ್ಟದಲ್ಲಿ ಹೇಗೆ ಕಟ್ಟಾಕಬೇಕು ಅನ್ನೋ ತಂತ್ರಗಳು ಕುತಂತ್ರಗಳು ಕೂಡ ಇವರ ಬೆರಳ ತುದಿಯಲ್ಲಿದೆ. ಸೊ ಈಗ ಹೊಸ ಪಕ್ಷದ ಅಗ್ರೆಷನ್ ಜೊತೆಗೆ ಈ ಹಳೆ ನಾಯಕರ ಎಕ್ಸ್ಪೀರಿಯನ್ಸ್ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿದೆ. ಸೊ ಇದೆಲ್ಲ ನೋಡಿದಾಗ ನಮಗೆ ಅರ್ಥ ಆಗೋದೇನೆಂದ್ರೆ ಟಿವಿಕೆ ಈಗ ಕೇವಲ ಒಂದು ಹೊಸ ರಾಜಕೀಯ ಪಕ್ಷವಾಗಿ ಉಳಿದಿಲ್ಲ, ಬದಲಾಗಿ ಅದೊಂದು ಪಕ್ಕಾ ಮೆಚ್ಯೂರ್ಡ್ ಪೊಲಿಟಿಕಲ್
ಪಾರ್ಟಿಯಾಗಿ ಅಪ್ಗ್ರೇಡ್ ಆಗಿದೆ ಅನ್ನೋದು. ಗೆಳೆಯರೆ, ಇಷ್ಟು ದಿನ ತಮಿಳುನಾಡು ರಾಜಕೀಯ ಅಂದ್ರೆ ಅದು ಬರೀ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವಿನ ಆಟ ಅನ್ಕೊಂಡಿದ್ವಿ. ಆದರೆ ವಿಜಯ್ ಅವರು ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿದ ದಿನಾನೇ ಆ ಹಳೆಯ ದ್ವಿದಳ ರಾಜಕೀಯ ವ್ಯವಸ್ಥೆ ಅಧಿಕೃತವಾಗಿ ಕ್ಲೋಸ್ ಆಗಿತ್ತು. 1967ರಲ್ಲಿ CN ಅಣ್ಣಾದೊರೈ ಅವರು ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿದ ದಿನದಿಂದ ಇಲ್ಲಿವರೆಗೂ ಅಂದ್ರೆ ಸರಿಸುಮಾರು 6 ದಶಕಗಳ ಕಾಲ ಅಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳನ್ನು ಬಿಟ್ಟರೆ ಬೇರೆ ಯಾರಿಗೂ ಆಳೋ ಅವಕಾಶವೇ ಸಿಕ್ಕಿರಲಿಲ್ಲ. ವಿಜಯಕಾಂತ್ ಅವರಂತ ದಿಗ್ಗಜರು ಮೂರನೇ ಶಕ್ತಿಯಾಗಿ ಬೆಳೆಯೋಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೊನೆಗೆ ಇದೇ 2 ಬೃಹತ್ ದ್ರಾವಿಡ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ರು. ಆದರೆ ವಿಜಯ್ ಅವರ ಈ ತಂತ್ರಗಾರಿಕೆ ಇದೆಯಲ್ಲ, ಇದು ಸುಮ್ಮನೆ ಮೂರನೇ ಪರ್ಯಾಯ ಶಕ್ತಿಯಾಗಿ ನಿಲ್ಲೋ ಸಾಧಾರಣ ಪ್ರಯತ್ನ ಖಂಡಿತ ಅಲ್ಲ. ಬದಲಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಭದ್ರವಾಗಿ ಬೇರೂರಿದ್ದ ಎಐಎಡಿಎಂಕೆ ಪಕ್ಷದ ನಾಯಕರನ್ನೇ ಸಂಪೂರ್ಣವಾಗಿ ತಮ್ಮ ಕಡೆಗೆ ಎಳೆಕೊಂಡು ಆ ಹಳೆಯ ಸಾಮ್ರಾಜ್ಯವನ್ನೇ ನುಂಗಿ ಹಾಕೋ ಆಕ್ರಮಣಕಾರಿ ತಂತ್ರವನ್ನು ಅವರು ಬಳಸುತ್ತಿದ್ದಾರೆ. ಕೇವಲ ಎದುರಾಳಿಯನ್ನ ಸೋಲಿಸೋದಲ್ಲ, ಬದಲಾಗಿ ವಿರೋಧ ಪಕ್ಷದ ಅಸ್ತಿತ್ವವನ್ನೇ ಅಳಸಿ ಹಾಕಿ ಆ ಜಾಗದಲ್ಲೇ ತಾವೇ ಕೂತು 50ಕ್ಕೂ ಹೆಚ್ಚು ವರ್ಷಗಳ ಈ ಬಲಿಷ್ಠ ದ್ರಾವಿಡ ರಾಜಕೀಯದ ಇತಿಹಾಸವನ್ನೇ ಬುಡಮೇಲು ಮಾಡ್ತಿರೋ ಈ ಬೆಳವಣಿಗೆ ನಿಜಕ್ಕೂ ಒಂದು ಹೊಸ ಶಕೆಯ ಆರಂಭವನ್ನೇ ಸೂಚಿಸುತ್ತಿದೆ. ಕೊನೆಯದಾಗಿ ಒಂದು ಮಾತು, ಅಧಿಕಾರದಲ್ಲಿರೋ ಟಿವಿಕೆಯ ಈ ವ್ಯವಸ್ಥಿತ ಆಪರೇಷನ್ ಮುಂದೆ ದಶಕಗಳ ಇತಿಹಾಸವಿರೋ ಹಳೆಯ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಸಾಧ್ಯವಾಗುತ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೈ ಹಿಂದ್.